everyone, welcome to my YouTube channel. So ಇವತ್ತು ಇಟ್ಸ್ ಆಲ್ರೆಡಿ 6 AM. ನಾನು ಎದ್ದು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಹಾಯ್ ಗೈಸ್, ಮಾತಾಡ್ಸಿ ಬಂದಾರೆ ನನಗೆ. ಫುಲ್ ಚಳಿ ಇದೆ, ಗಡಗಡ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಂಜುಶ್ರೀ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಿದ್ದೀವಿ. ಅವಹಳ್ಳಿ ಫಾರೆಸ್ಟ್ ಸಮಥಿಂಗಲ್ಲಿ ಹೋಗ್ತಿದ್ವಿ. ಸೊ ಎದ್ದಿದ್ದೀವಿ, ಬೆಳಗ್ಗೆ ಬೇಗ ಎದ್ದು ಬಂದಿದ್ದೀವಿ. 6 AM ಆಗಿದೆ. ಯಾಕಂದರೆ ಬನಶಂಕರಿಯಲ್ಲಿದ್ದೀವಿ. ನಮ್ಮ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ, ಕಾಲು ಹೊಡಿತಿದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಅಬಿತಾ, ಶ್ರೀಯಾ ಬಂದಿದ್ದಾರೆ. ಕಾರಲ್ಲಿ ಹೋಗ್ತಾ ಇದ್ದೀವಿ. ಶ್ರೀಯಾ ಡ್ರೈವ್ ಮಾಡ್ತಿದ್ದಾರೆ. ಐ ಆಮ್ ಆ್ಯಕ್ಚುಲಿ ವ್ಲಾಗರ್ ಬ್ರೋ, ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಇದೆ. ಅಕ್ಷಯನ್ ಪಿಕ್ ಮಾಡ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಒಳ್ಳೆ ಒಂದಾದ್ರೂ ಪಿಕ್ ಮಾಡ್ಕೊಂಡು ಕಂಟಿನ್ಯೂ. ಅಕ್ಷಯ ಬಂದಿದ್ದಾಳೆ, ಅಕ್ಷಯನ್ ಪಿಕ್ ಮಾಡ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ. ನನ್ನ ಕ್ಯಾಮ್ರಾ ತಿರ್ಗ್ಸೋಕ್ಕೂ ಆಗಲ್ಲ, ಫುಲ್ ಝೂಮ್ ಮಾಡಿಬಿಟ್ಟಿದ್ದೆ. ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಏನೋ ಏನಿಂದ ಸ್ಟಾರ್ಟ್ ಆಗುತ್ತೆ. ಲೊಕೇಶನ್ ಹೆಸರೇ ಗೊತ್ತಿಲ್ಲ ಇಲ್ಲಿ. ಆಲ್ಮೋಸ್ಟ್ ಅವರಿಬ್ಬರು ಲೊಕೇಶನ್ ಹೆಸರು ಗೊತ್ತಿಲ್ಲ. ಎಲ್ಲೋ ನನ್ನ ಕ್ಯಾಮ್ರಾ ತಿರ್ಗ್ಸೋ ಥರ ಇರಬೇಕು. ಹಾಯ್ ಅಭಿ, ಕಾಣಿಸ್ತಿದ್ಯಾ? ಕೈಲಿ ಹಾಯ್ ಅನ್ಸೋಕ್ಕಾಗಲ್ಲ. ಅವಳ ಹಾಯ್ ಅಂದರೆ ನಾವೇನೋ ಹೋಗ್ಬಿಡ್ತೀವಿ. ಸೊ ಬಂದಿದ್ದೀವಿ ಈಗ ಅವಳಹಳ್ಳಿ ಫಾರೆಸ್ಟಲ್ಲಿ. ದಿಸ್ ಇಸ್ ಶ್ರೀಯಾ, ಅಬಿತಾ, ಇನ್ನು ಅಕ್ಷಯ ಇಲ್ಲಿದ್ದಾಳೆ, ಮಂಜುಶ್ರೀ ಇಲ್ಲಿದ್ದಾಳೆ. ಎಸ್, ಬಂದಿದ್ದೀವಿ. ಹೆಂಗಿದೆ ಫಾರೆಸ್ಟ್? ಏನೂ ಇಲ್ಲ, ಪಾರ್ಕ್ ಇದ್ದಂಗಿದೆ, ಯಾರೂ ಬರಬೇಡಿ. ಚಾಕ್ಲೇಟ್ ಫಾರೆಸ್ಟ್ ಥರ ಇಲ್ಲ, ಗಾರ್ಡನ್ ಥರ ಇದೆ ಗೈಸ್. ಕಲರ್ಫುಲ್ ಆಗೋದು ಸೊ ನೋಡಿ, ಜಸ್ಟ್ 4-5 ಇಲ್ಲ, ತುಂಬಾ ಗಿಡಗಳಿದೆ. ಏನೂ ಇಲ್ಲ, ಎಲ್ಲ ಒಂದೇ ಥರ ಇದೆ. ಒಂದು ಫ್ಲವರ್ಸ್ ಇಲ್ಲ, ಡಿಫ್ರೆಂಟ್ ಟೈಪ್ ಗಿಡ ಇರುತ್ತೆ. ಲಾಲ್ಬಾಗ್ ಆ್ಯಕ್ಚುಲಿ ಚೆನ್ನಾಗಿದೆ ಇದಕ್ಕಿಂತ. ದೇರ್ ಈಸ್ ನಥಿಂಗ್ ಲೈಕ್ ಫಾರೆಸ್ಟ್. ಇಟ್ಸ್ ಬೇಸಿಕಲಿ ಲೈಕ್ ಪಾರ್ಕ್ ಆ್ಯಂಡ್ ಟ್ರಕ್ಕಿಂಗ್ ಮಾಡೋಕ್ಕೂ ಏನೂ ಇಲ್ಲ ಇಲ್ಲಿ. ಬೆಟ್ಟ ಏನೋ ಇರುತ್ತೆ ಅಂದ್ಕೊಂಬಂದ್ವಿ, ನಥಿಂಗ್. ಸೊ ಅಕ್ಷಯ ಇಷ್ಟೊತ್ತಿಂದ ಹುಡುಕ್ತಿದ್ದಿದ್ದು ಬಂಡೆ ಫೈನಲಿ ಸಿಕ್ಕಿದೆ. ಏನೂ ಇಲ್ಲ, ಹಿಲ್ ಇದೆಲ್ಲ ಅಂದ್ಕೊಂಬಂದ್ವಿ. ಅಲ್ಲೊಂದು ಬಂಡೆ ಇದೆ, ಕಾಣಿಸ್ತಿದ್ಯಾ? ಅದೇ ಹಿಲ್, ಅದೇ ಎಲ್ಲ. ಅದು ಬಿಟ್ಟು ಏನೂ ಇಲ್ಲ. ಇಲ್ಲೊಂದಿದೆ ರಿಯಾಲಿಟಿ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ಅವರಿಬ್ರು ಇನ್ನೂ ಡಿಸೈಡ್ ಮಾಡಿದ್ರಲ್ಲಿ ಇದೆ. ಮುಂದಕ್ಕೆ ಬರೋಣ. ವಿಡಿಯೋ ಮಾಡ್ತಾ ಇದ್ದೀನಿ ನಾನು. 5 ಜನ ಕವರ್ ಆಗಲ್ಲ, ಅದಕ್ಕೆ ಬಂದರೆ ಈ ಕಡೆ ಇಟ್ಕೊಂಡ್ರು ಕೈ. ಓಕೆ, ಸೇ ಚೀಸ್ ಆಫ್ ಮೈ ಲೈಫ್. ಏನಾರ ಮಾತಾಡಿ, ಅದರ್ಧ ಮಾಡಿಬಿಟ್ಟು ಕ್ಲಿಪ್ಪಿಂಗ್ ಹಾಕ್ಬೋದು. ತುಂಬ ಚೆನ್ನಾಗಿದೆ ಫಾರೆಸ್ಟ್. ಶ್ರೀಯಾ ಕರ್ಕೊಂಡ್ಬಂದಿದ್ದಾಳೆ. ಐಡಿಯಾ ಹೇಳ್ದು. ನಾನೇನು ಹೇಳಿಲ್ಲ, ಅವ್ಳು ಬಾ ಅಂದ್ಲು, ನಾನು ಬಂದಿದ್ದೀನಿ ಅಷ್ಟೇ. ಮರ ಒಂದು ಬಿಟ್ಟರೆ ಏನೂ ಇಲ್ಲ.
ಅಟ್ಲೀಸ್ಟ್ ಒಂದು 4-5 ಪ್ರಾಣಿ ಪಕ್ಷಿ ಇದ್ರು ನಾ ಇದ್ರು ನೋಡ್ಕೊಂಡು ಹೋಗ್ಬೋದಾಗಿತ್ತು. ಅಲ್ಲಿ ನೋಡಿ ಗೈಸ್, ನನ್ನ ಫ್ರೆಂಡ್ ಸಾಹಸ ಮಾಡ್ತಾವಳೆ. ಒಬ್ಳು ಫೋನಲ್ಲಿ ಚಾಟ್ ಮಾಡ್ತಿದ್ದಾಳೆ, ಇನ್ನೊಬ್ಳು ಹಿಂದೆ ನಿಂತಿದ್ದಾಳೆ, ಇನ್ನೊಬ್ಳು ಫೋಟೋ ತೆಗಿತಿದ್ದಾಳೆ, ನಾನು ವೀಡಿಯೋ ಮಾಡ್ತಿದ್ದೀನಿ. ಸೊ ಇಟ್ಸ್ ಅರೌಂಡ್ 10. ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಮನೆ ಆಚೆ ಹೋಗ್ತಿದ್ದೀವಿ ಫಾರೆಸ್ಟ್ನ ಬಿಟ್ಟು. ಅಲ್ಲಿ ಗೇಟ್ ಬಂತು. ಸೊ ವಿ ಆರ್ ಗೋಯಿಂಗ್ ಔಟ್. ನನ್ನ ಫ್ರೆಂಡ್ಸ್ ಇದು ಫಾರೆಸ್ಟಾ ಅಂತಿದ್ದಾರೆ. ಫಾರೆಸ್ಟ್ ಅಲ್ಲ, ಪಾರ್ಕ್ ಥರ ಇತ್ತು. ಬಟ್ ಯಾ, ಆಕ್ಸಿಜನ್ ಪಾರ್ಕ್ ಅಂತಲೇ ಇರೋದು ಹೆಸರು, ಫಾರೆಸ್ಟ್ ಅಂತ ಇಲ್ಲ. ಹೌದು. ಸೊ ಇಟ್ ವಾಸ್ ಗುಡ್. ಯಾರಿಗೂ ಸಜೆಸ್ಟ್ ಅಂತೂ ಮಾಡಲ್ಲ, ನಾಟ್ ಸೋ ಗುಡ್. ಬರಲೇಬೇಡಿ, ನಿಮ್ಮ ಮನೆ ಹತ್ರ ಇರೋ ಪಾರ್ಕ್ಗೆ ಹೋಗಿ. ಲಾಲ್ಬಾಗ್ ಇದ್ರಿಗಿಂತ ಚೆನ್ನಾಗಿದೆ. ಇಟ್ ವುಡ್ ಬಿ ಗುಡ್ ಲಾಲ್ಬಾಗ್ ಹೋದ್ರೆ. ಮನೆ ಬಾಲ್ಕನಿಂದ ನೋಡಿದ್ರೆ ಲಾಲ್ಬಾಗೆ ಕಾಣ್ತದೆ. ಸೊ ಯಾ, ವಿ ಆರ್ ಗೋಯಿಂಗ್ ಔಟ್ ನಾವು. ಲೆಟ್ಸ್ ಸಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ನೆಕ್ಸ್ಟ್ ಸೊ ಈಗ ಜಯನಗರ್ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. 12 o'clock ವಿ ಆರ್ ಹ್ಯಾವಿಂಗ್ ಅ ಬ್ರೇಕ್ಫಾಸ್ಟ್ ಇನ್ ಸಮ್ ಹೋಟೆಲ್. ವಿ ಡೋಂಟ್ ನೋ ವಾಟ್ ಇಟ್ ಈಸ್. ಅದನ್ನು ಮಾಡಬೇಕು. ಸೊ ಯಾ, ಅಲ್ಲಿ ಅವರೆಲ್ಲ ಅಲ್ಲಿ ಫುಡ್ ತೊಗೋತಿದ್ದಾರೆ. ಯಾ, ಕೊಡ್ತಿದ್ದೆ, ತುಂಬ ಖುಷಿ ಆಗ್ತದೆ ಫಸ್ಟ್ ಟೈಮ್. ಸೊ ಯಾ.